ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನೇನಾದ್ರೂ ಸಿಗಬೇಕು. ಅಕ್ಕ, ಮೊದಲು ಗಹನಾನ್ ಕರ್ಕೊಂಡೋಗಿ ಕಾಲೇಜಿಗೆ ರೆಡಿ ಮಾಡಿಸಿ. ಗಹನ, ಯಾಕಮ್ಮ ಇಷ್ಟೊತ್ತು? ನಿನ್ ಕಾಲೇಜಿಗೆ ಲೇಟ್ ಆಗ್ತಿದೆ ತಾನೆ, ಬೇಗ ರೆಡಿ ಆಗು. ಏಯ್, ಅವಳ ಕಾಲೇಜ್ಗೆ ಹೋಗಿದಾರೆ, ದೇಶ ಏನು ಮುಳುಗೋಗೋದಿಲ್ಲ. ಧರ್ಮಣ್ಣ, ಧರ್ಮಣ್ಣ, ಯಾಕಪ್ಪ ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಾ ಇದ್ದೀನಿ ನೀನು? ನೀನ್ ಮಾತಾಡಬೇಡವಾ, ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡು. ನನಗೆ ಬರೋ ಕೋಪಕ್ಕೆ. ಏಯ್ ಗಾನ, ನೀನ್ ಇಷ್ಟು ದಿವಸ ಪಾರ್ಕ್ ಯಾಕೆ ಹೋಗ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಣ? ಇನ್ಯಾಕಪ್ಪ, ನನ್ನ ಮಾನ ಮರ್ಯಾದೆ ಕಳೆಯೋದಕ್ಕೇನೆ, ನನ್ನ ನೆಮ್ಮದಿನ ಹಾಳು ಮಾಡೋದಕ್ಕೆ ಇದ್ದಾರೆ ಇವರೆಲ್ಲ. ಏ ಗಹನ, ಹೋಗ್ ರೆಡಿಯಾಗಿ ಹೋಗು. ಏಯ್, ಇಲ್ಲವ ಮಾತಾಡ್ತಾನೆ, ನಿನ್ ಪಾಡಕ್ ನೀನು ಹೋಗ್ತಾನೆ ಇದೆಯಲ್ಲ. ನೋಡೋ, ಇನ್ಮೇಲಿಂದ ನೀನು ಓದ್ ದಪ್ಪ ಹಾಕಿದ್ದೆಲ್ಲ ಸಾಕು. ಹೆಣ್ಮಕ್ಳಿಗೆ ಜಾಸ್ತಿ ಓದಿಸ್ಬಿಟ್ರೆ ನೆಲದ ಮೇಲೆ ಕಾಲು ನಿಲ್ಲೋದಿಲ್ವಂತೆ, ಆಕಾಶದಲ್ಲಿ ಹಾರಾಡ್ತಾ ಇರ್ತಾರಂತೆ. ನಿಮ್ ಚಿಕ್ಕಮ್ಮ ಒಬ್ಳಿತಾಳಲ್ಲ, ಲಂಗು ಲಗಾಮ್ ಇಲ್ದೆ ಓಡಾಡ್ಕೊಂಡು, ಆ ತರ ನಮ್ಮನೇಲಿ ಯಾರು ಆಗೋದ್ ಬೇಕಾಗಿಲ್ಲ. ಓದಿದೀವಿ ಅನ್ನೋ ದುರಾಂಕಾರದಲ್ಲಿ ಅಲ್ವಾ ಇಷ್ಟೆಲ್ಲ ರಾಧಾಂತಗಳು ಆಗ್ತಾ ಇರೋದು. ಬಾಯಿ ಮುಚ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕು. ರೀ, ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದಿದ್ಯಾ? ಅವನು ಏನೋ ಹೇಳ್ದ ಅಂತ ನನ್ ಮಗಳು ಯಾಕ್ರಿ ಕಾಲೇಜ್ಗೆ ಹೋಗ್ಬಾರ್ದು? ಇವಳಿಗೇನ್ ಗೊತ್ತಿತ್ತು ಅವನಿಂದ ನಿಮ್ ಕೆಲ್ಸ ಆಗ್ಬೇಕು ಅಂತ? ಅದಕ್ಕೆ ಕರ್ಕೊಂಡು ಹೋಗಿ ಕ್ಷಮೆ ಕೇಳಿಸಿ ನಿಮ್ ಕೆಲ್ಸನ ಸಾಧಿಸ್ಕೊಂಡ್ ಬಂದ್ರಲ್ಲ, ಇನ್ನೇನ್ ಬೇಕಿತ್ ನಿಮ್ಗೆ? ಅಮ್ಮ, ನಾನು ಏನ್ ತಪ್ಪು ಮಾಡದೆ ಇದ್ರು ತಪ್ಪು ಮಾಡಿರೋ ಹತ್ರ ಹೋಗಿ ಸಾರಿ ಕೇಳ್ದೆಮ್ಮ. ಅಪ್ಪ ಹೇಳ್ದಂಗೆ ಅವ್ರೇನ್ ಹೆಲ್ಪ್ ಮಾಡಿಲ್ಲಮ್ಮ, ಕ್ಷಮೆ ಕೇಳಿಸ್ಬೇಕಾಗಿತ್ತು, ಕೇಳಿಸಿದ್ರು ಅಷ್ಟೇ. ಹೇಯ್, ತಗದೆ ಬಿಟ್ಟ ಅಂದ್ರೆ ನನಗೆ ಪಾಠ ಮಾಡಕ್ ಬರ್ತೀಯಾ? ಅದಕ್ಕೆ ಹೇಳೋದು, ಈ ಹೆಣ್ಮಕ್ಳನ್ನ ಸ್ಕೂಲು ಕಾಲೇಜ್ಗೆ ಸೇರಿಸಬಾರ್ದು ಅಂತ. ರೀ, ನಿಮ್ ಸಮಸ್ಯೆನ ಯಾಕ್ರಿ ಮಕ್ಳ ಮೇಲೆ ಹೊರಿಸ್ತೀರಾ? ನಿಮ್ದೇನಿದ್ರು ನೀವು ನೋಡ್ಕೊಳ್ಳಿ. ಅದನ್ನ ಬಿಟ್ಟು ಮಕ್ಳು ಓದಿನ ವಿಷಯಕ್ಕೆ ಏನಾದ್ರೂ ತಲೆ ಹಾಕಿದ್ರೆ ಗಹನ, ಬಾ ಹೋಗೋಣ. ಅಣ್ಣ, ಹೋಗಿದ್ ಕೆಲ್ಸ ಏನಾಯ್ತು? ಏನಾಯ್ತು ಅಂತ ಹೇಳ್ಬಿಟ್ರೆ ನೀನಾಗ ದಬಾಕ್ ಬಿಡ್ಜಾ? ಆಗಲ್ಲ ತಾನೆ, ಸುಮ್ನೆ ಮುಚ್ಕೊಂಡು ನಿಂತಿರ್ಬೇಕು. ಓದಿದೀವಿ ಅನ್ನೋ ದುರಾಂಕಾರ ಒಂದ್ ಕಡೆ, ನಿಂದು ಒಂಥರ. ಈ ತರ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡೋ ಬದಲು ಏನಾದ್ರೂ ಮಾಡಿ ದುಡ್ಡು ಅರೇಂಜ್ ಮಾಡು. ಏನ್ ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಹೇಳಮ್ಮ ಖುಷಿ, ನಿನ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ನೆನ್ನೆ ಓದ್ ಕೆಲಸ ಏನಾಯ್ತು? ಸರ್,
ಅದು ಸಿಕ್ಲಿಲ್ಲ ಸರ್, ಮಿಸ್ ಆಗೋಯ್ತು. ಹಾಂ, ಆ ಕಂಪ್ನಿಯಿಂದ ಆರ್ಡರ್ ಸಿಗೋದು ತುಂಬಾ ಕಷ್ಟ ಅಂತ ನನಗೂ ಗೊತ್ತಿತ್ತು. ನೀನು ಅಷ್ಟೆಲ್ಲ ಹೇಳೋಗಿದ್ದಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಬಟ್ ಹೇಗಾದ್ರೂ ಮಾಡಿ ಬೇರೆ ಕಡೆಯಿಂದ ಆರ್ಡರ್ ತಂದೆ ತರ್ತೀನಿ ಸರ್. ಓಕೆ, ಟ್ರೈ ಮಾಡು. ಆಲ್ ದ ಬೆಸ್ಟ್. ಸರ್, ನಾನು ನಿಮ್ಮ ಕಂಪ್ನಿ ಎಂಪ್ಲಾಯ್ನೇ ಅಲ್ವಾ ಸರ್? ಹೌದು, ಖಂಡಿತ. ಸರ್, ಹಾಗಾದ್ರೆ ಸರ್, ನನ್ಗೆ ಅರ್ಜೆಂಟಾಗಿ ಸ್ವಲ್ಪ ದುಡ್ಡು ಬೇಕಿತ್ತು. ನೀವು ನನ್ಗೆ ಅಡ್ವಾನ್ಸ್ ಅಂತ ಏನಾದರೂ ಕೊಟ್ರೆ ನನಗೆ ತುಂಬ ಯೂಸ್ ಆಗುತ್ತೆ ಸರ್. ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ನೀನು ಆರ್ಡರ್ ತಗೊಂಬಂದ್ರೆ ಮಾತ್ರ ಇಲ್ಲಿ ಕೆಲಸ ಅಂತ ಹೇಳಿದೆ. ನಿನ್ನಿಂದ ತಗೊಂಬರಕ್ಕಾಗಲಿಲ್ಲ. ಅಟ್ಲೀಸ್ಟ್ ಬೇರೆ ಕಂಪ್ನಿಯಿಂದಾದ್ರೂ ಆರ್ಡರ್ ತರ್ತೀಯ ಅನ್ನೋ ನಂಬಿಕೆ ಮೇಲೆ ನಿನ್ನನ್ನು ಇಲ್ಲೇ ಕೆಲಸ ಮಾಡುವಂತ ಒಪ್ಕೊಂಡೆ. ಅದನ್ನ ಬಿಟ್ಟು ನೀನು ಕೆಲಸ ಮಾಡಕ್ ಮುಂಚೆನೆ ಅಡ್ವಾನ್ಸ್ ಕೇಳ್ತಾ ಇದೆಯಲ್ಲಮ್ಮ. ಸರ್, ಪ್ಲೀಸ್ ಸರ್, ತುಂಬ ಎಮರ್ಜೆನ್ಸಿ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ ಸರ್. ನೋಡು, ನೀನು ಬೇರೆ ಕಂಪ್ನಿ ಆರ್ಡರ್ ತಗೊಂಡ್ಬರ್ತೀನಿ ಅಂತ ಹೇಳಿದಲ್ಲ, ಮೊದಲು ಅದನ್ನ ತಗೊಂಬ. ನಾನು ಬೇಕಾದ್ರೆ ಯಾವ ಲಾಭನೂ ಇಟ್ಕೊಳ್ದೆ ಆ ಕಂಪ್ನಿಗೆ ಮೆಟೀರಿಯಲ್ನ ಸಪ್ಲೈ ಮಾಡ್ತೀನಿ. ಅದರಲ್ಲಿ ಬರೋ ಕಮಿಷನ್ನ ನೀನೇ ತಗೋ, ಸರಿನಾ? ಸರ್ ಏನು ಅಡ್ವಾನ್ಸ್ ಕೊಡಕ್ ಒಪ್ಕೊಂಡ್ರಾ? ಹಾಗಿದ್ಮೇಲೆ ಆಫೀಸಲ್ಲಿದ್ದು ಏನೂ ಪ್ರಯೋಜನ ಇಲ್ಲ, ಬೇರೆ ಕಡೆ ಕೆಲಸ ಹುಡುಕು. ಹೇ ಶೋಭಾ, ಇಲ್ಲೋಡು, ಜಾಬ್ ಆಪರ್ಚುನಿಟಿ ಇದೆ. ಕಾಲ್ ಮಾಡು.